ಎಲ್ರಿಗೂ ನಮಸ್ಕಾರ. ಶ್ರೀರಾಮ ರೂಪಕದಲ್ಲಿ ಹನುಮಂತ ಪುಷ್ಪಕ ವಿಮಾನವನ್ನೆಲ್ಲ ನೋಡಿಕೊಂಡು ರಾವಣನ ಅರಮನೆಗೆ ಬರ್ತಾನೆ. ಹನುಮಂತ ಶ್ರೇಷ್ಠವಾಗಿರ್ತಕ್ಕಂತಹ ಆಲಯಗಳಿಂದ ಸಂಪನ್ನವಾಗಿದ್ದ ಲಂಕಾಪಟ್ಟಣದ ಮಧ್ಯದಲ್ಲಿ ಬಹಳ ಭವ್ಯವಾಗಿ ವಿಸ್ತಾರವಾಗಿರ್ತಕ್ಕಂತಹ ನಿರ್ಮಲವಾಗಿರ್ತಕ್ಕಂತಹ ಶ್ರೇಷ್ಠವಾದ ರಾಜಭವನವನ್ನು ನೋಡ್ತಾನೆ. ಅರ್ಧಯೋಜನ ವಿಸ್ತೀರ್ಣದಲ್ಲಿದ್ದ, ಅಷ್ಟು ದೊಡ್ಡದಾಗಿತ್ತದು, ವಿಸ್ತೀರ್ಣವಾಗಿತ್ತು ಯಾವುದೋ ಇದು ರಾವಣನ ಭವನ. ಅದರ ಮಧ್ಯದಲ್ಲಿ ಬಹಳ ಸುಂದರವಾಗಿ ನಿರ್ಮಿಸಲ್ಪಟ್ಟ ಸರ್ವರತ್ನ ವಿಭೂಷಿತವಾಗಿರ್ತಕ್ಕಂತಹ ಮದಿಸಿದ ಹಲವಾರು ಆನೆಗಳಿಂದ ಸಮಾವೃತವಾಗಿದ್ದ ಮತ್ತೊಂದು ಅರಮನೆಯನ್ನು ಹನುಮಂತ ನೋಡ್ತಾನೆ. ಅಲ್ಲಿಯೇ ಸರ್ವರತ್ನ ವಿಭೂಷಿತವಾಗಿರ್ತಕ್ಕಂಥ ಪುಷ್ಪಕ ವಿಮಾನವನ್ನು ನೋಡ್ತಾನೆ. ಅಂತಹ ಅತಿ ಸುಂದರವಾದ ಪುಷ್ಪಕ ವಿಮಾನವನ್ನು ಹನುಮಂತ ಹತ್ತುತ್ತಾನೆ. ಅಲ್ಲಿಂದ ಮುಂದೆ ಹೋದ ಹನುಮಂತ ರಾವಣಾಸುರನ ಸುಂದರವಾದ ಶಾಲೆಯೊಂದನ್ನು ನೋಡ್ತಾನೆ. ಅಲ್ಲೇ ರಾವಣ ವಾಸ ಮಾಡ್ತಾ ಇದ್ದಿದ್ದು. ಆ ದಿವ್ಯ ಶಾಲೆಯನ್ನು ನೋಡಿ ಹನುಮಂತ ಅದನ್ನು ಸ್ವರ್ಗಲೋಕ ಅಂತಲೇ ಅಂದ್ಕೊಂಡ್ಬಿಡ್ತಾನೆ. ಮಾರುತಿ ಆ ದಿವ್ಯ ಶಾಲೆಯಲ್ಲಿ ಸಾವಿರಾರು ಉತ್ತಮ ಸ್ತ್ರೀಯರನ್ನು ನೋಡ್ತಾನೆ. ಅವರೆಲ್ಲರೂ ರತ್ನಗಂಬಳಿಗಳ ಮೇಲೆ ಕೂತ್ಕೊಂಡಿರ್ತಾರೆ. ನಾನಾ ವಿಧವಾದ ವೇಷಭೂಷಣಗಳಿಂದ ಸಮಲಂಕೃತರಾಗಿರ್ತಾರೆ. ಕೆಲವರು ಅರ್ಧರಾತ್ರಿಯು ಕಳೆದ ನಂತರ ಕ್ರೀಡಾದಿಗಳಿಂದ ವಿರತರಾಗಿ ಮಧುಪಾನ ಮಾಡಿ ಗಾಢವಾದ ನಿದ್ರೆಯಲ್ಲಿದ್ದರು. ಕ್ರೀಡೆಯ ಆಯಾಸದಿಂದಲೂ ಮಧುಪಾನದಿಂದಲೂ ಅವರು ಬಲಾತ್ಕಾರವಾಗಿ ನಿದ್ರಾದೇವಿಯನ್ನು ಆಲಂಗಿಸಬೇಕಾಗಿತ್ತು. ವರನಾರಿಯರಿಂದ ಸಮಾಕುಲವಾಗಿದ್ದ ಆ ದಿವ್ಯ ಶಾಲೆಯು ಶರತ್ಕಾಲದಲ್ಲಿ ನಕ್ಷತ್ರಗಳಿಂದ ಶೋಭಿಸ್ತಕ್ಕಂತಹ ನಿರ್ಮಲವಾದ ಆಕಾಶದಂತೆ ವಿರಾಜಮಾನವಾಗಿದ್ದು, ಅವರಿಂದ ಪರಿವೃತವಾಗಿರ್ತಕ್ಕಂಥ ರಾವಣೇಶ್ವರ ನಕ್ಷತ್ರಗಳಿಂದ ಪರಿವೃತವಾದ ಚಂದ್ರನ ಥರ ಕಾಣಿಸ್ತಾ ಇದ್ದ. ಆ ರೀತಿ ಇತ್ತು ಅವ್ರದ್ದು ಅಂತಃಪುರ. ಸೌಂದರ್ಯದ ಖನಿಯಂತಿದ್ದ ಆ ಸ್ತ್ರೀ ಸಮೂಹವನ್ನು ನೋಡಿ ಸ್ವರ್ಗಭೋಗವನ್ನು ಅನುಭವಿಸಿ ಮಿಕ್ಕ ಪುಣ್ಯಶೇಷದಿಂದ ಭೂಲೋಕಕ್ಕಿಳಿದು ಎಲ್ಲ ತಾರೆಗಳು ಒಟ್ಟಾಗಿ ದಿವ್ಯ ಶಾಲೆಯಲ್ಲಿ ಸೇರಿಕೊಂಡಿದ್ದೇನೋ ಅನ್ನೋ ಹಾಗೆ ಕಾಣಿಸ್ತಾ ಇತ್ತು. ಆ ಹೆಂಗಸರಿಗೋ ಯಾವ ವಿವೇಚನೆಯನ್ನು ಕುಡ್ಕೊಂಬಿಟ್ಟಿದ್ರು, ಯಾವ ವಿವೇಚನೆ ಇರಲಿಲ್ಲ, ಏನೂ ಇಲ್ಲ ಅವ್ರಿಗೆ. ಹಂಗೆ ಮಲ್ಕೊಂಡಿದ್ರು, ಕೆಟ್ಟದಾಗಿ ಮಲ್ಕೊಂಡಿದ್ರು. ಸರಿ, ಈ ಕಡೆ ಏನಾಯಿತು, ಎಲ್ಲರೂ ಹೇಗೋ ಮಲ್ಕೊಂಡಿದ್ರು. ಅವ್ರುಗಳನ್ನೆಲ್ಲ ನೋಡ್ತಾ ಇದ್ದ ರಾವಣ ಜೊತೆ ಎಲ್ಲರೂ ಮಲಗಿದ್ದಾರೆ ಹೆಂಗಸರು. ಸೀತೆಯೊಬ್ಬಳನ್ನು ಬಿಟ್ಟು ಅಂತಃಪುರದಲ್ಲಿ ಯಾವ ಸ್ತ್ರೀಯರನ್ನು ಬಲಾತ್ಕಾರಪೂರ್ವಕವಾಗಿ ಸೆಳೆದುಕೊಂಡು ತಗೊಂಬಂದಿರಲಿಲ್ಲ ರಾವಣ. ಆ ಥರ ಎಲ್ಲರೂ ಅವರಾಗಿ ಇಷ್ಟಪಟ್ಟು ರಾವಣನನ್ನು ಮದುವೆ ಮಾಡ್ಕೊಂಡಿದ್ರು ಅನ್ನೋ ಹಾಗೇ ಎಲ್ಲರೂ ಕಾಣಿಸ್ತಾ ಇದ್ದಿತ್ತು. ಆಯಿತಾ? ಬೇರೆಯವರನ್ನು ಕಾಮಿಸಿದ್ದ ಸ್ತ್ರೀಯಾಗಲಿ, ಬೇರೆಯವರೊಡನೆ ವಿವಾಹವಾಗಿದ್ದ ಸ್ತ್ರೀಯರಾಗಲಿ ರಾವಣನ ಅಂತಃಪುರದಲ್ಲಿ ಇರಲಿಲ್ಲ. ಯಾವ ಹೀನ ಕುಲದವರು ಇರಲಿಲ್ಲ. ಎಲ್ಲ ದೊಡ್ಡ ದೊಡ್ಡ ವಂಶಸ್ಥರನ್ನೇ ಕರ್ಕೊಂಬಂದಿದ್ದ ಅವನು. ನೋಡೋಕ್ಕೂ ತುಂಬ ಚಂಚನಾಗಿರೋರನ್ನೇ ಮದುವೆ ಮಾಡ್ಕೊಂಡಿದ್ದ. ಸರಿ, ಗೊತ್ತಾಯ್ತು. ಇಲ್ಲಿ ಸೀತಾದೇವಿ ಇಲ್ಲಿ ಕಾಣಿಸ್ತಾ ಇಲ್ಲ. ಕಡೆಗೆ ಹನುಮಂತ ಇವನೇನೋ ಮಾಡಿದಾನೆ, ಇವನು ಎಲ್ಲೋ ಇಟ್ಬಿಟ್ಟಿದ್ದಾನೆ ಇವನು ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾನೆ. ಆಮೇಲೆ ಸರಿ ಹಾಗೆ ಹುಡುಕ್ತಾನೆ. ಸೀತೆಯನ್ನು ಹುಡುಕ್ತಾ ಇದ್ದಾಗ ಏನಾಗುತ್ತೆ, ಒಂದು ದೊಡ್ಡ ಬೆಡ್ ಕಾಣುತ್ತೆ, ಅಂದರೆ ಒಂದು ದೊಡ್ಡ ಮಂಚ ಕಾಣಿಸುತ್ತೆ. ಆ ಮಂಚ ಪರ್ಯಂಕ ಅದು ಚಿನ್ನದಿಂದ ಮಾಡಲ್ಪಟ್ಟಿತ್ತು, ತುಂಬ ಚೆನ್ನಾಗಿತ್ತು. ಅಂತಹ ಶ್ರೇಷ್ಠವಾದ ಪರ್ಯಂಕದಲ್ಲಿ ರಾವಣ ಮಲ್ಕೊಂಡ್ರೆ ನೋಡ್ತಾನೆ ಹನುಮಂತ. ಸರಿ, ಆ ಪರ್ಯಂಕದಲ್ಲಿ ಮಲಗಿರ್ತಕ್ಕಂಥ ರಾವಣ ಗಂಗಾ ನದಿಯ ಮಹಾಪ್ರವಾಹದ ಮಧ್ಯದಲ್ಲಿ ಮಲಗಿರ್ತಕ್ಕಂಥ ಆನೆ ಥರ ಕಾಣಿಸ್ತಾ ಇರ್ತಾನೆ. ಅವನ ಕಾಲು ಹತ್ತಿರ ಅವನ ಹೆಂಡತಿಯರನ್ನೂ ನೋಡ್ತಾನೆ. ಅವರೆಲ್ಲರೂ ಕೂಡ ಅವನು ಹಿಡ್ಕೊಂಡು ಮಲ್ಕೊಂಡಿರ್ತಾರೆ. ಸರಿ, ಎಲ್ಲರನ್ನೂ ನೋಡ್ತಾನೆ. ಎಲ್ಲ ಯಾವ್ಯಾವುದು ಅಸ್ತವ್ಯಸ್ತವಾಗಿರೋದೆಲ್ಲ ನೋಡ್ತಾ ಇರ್ತಾನೆ. ಯಾಕೆಂದರೆ ಸೀತೆನ ಹುಡುಕಬೇಕಲ್ಲ, ಯಾರ್ಯಾರು ಏನೇನು ಎತ್ತ ಅಂತೆಲ್ಲ. ಆ ಹೆಂಗಸ್ರ ಮಧ್ಯದಲ್ಲಿ ಸೀತೆನ ಹುಡುಕೋದು ಹೇಗೆ? ಸೀತೆ ಅಲ್ಲೇ ಇರ್ತಾಳೋ ಎಲ್ಲಿರ್ತಾಳೋ ಏನೋ ಗೊತ್ತಿಲ್ವಲ್ಲ. ಆ ಥರ ಅಷ್ಟೂ ಜನ ಹೆಂಗಸರಲ್ಲಿ ರಾವಣ ಪಕ್ಕನೂ ಸುಮಾರು ಜನ ಮಲಗಿರ್ತಾರೆ. ಅದರಲ್ಲಿ ಒಬ್ಬಳು ತುಂಬ ಚೆನ್ನಾಗಿರ್ತಕ್ಕಂತಹ ಹೆಣ್ಣು ಮಗಳನ್ನು ನೋಡ್ತಾನೆ. ಸರ್ವಾಂಗ ಸುಂದರಿಯಾಗಿರ್ತಕ್ಕಂತಹ ಏಕಾಂತವಾದ ಸ್ಥಳದಲ್ಲಿ ಮಲಗಿರ್ತಕ್ಕಂಥ ಮಂಡೋದರಿಯನ್ನು ಹನುಮಂತ ನೋಡ್ತಾನೆ. ಅವಳ ರೂಪ ನೋಡ್ಬಿಟ್ಟು ಇವಳು ಸೀತೆನಾ ಅಂತ ಯೋಚನೆ ಆಗ್ಬಿಡುತ್ತೆ ನನಗೆ. ಸೀತೆನೇ ನೋಡಿದೆ ಅನ್ನೋಷ್ಟು ಭಾಳ ಸಂತೋಷ ಆಗ್ಬಿಡುತ್ತೆ ಅವನಿಗೆ. ಯಾಕೆಂದರೆ ತುಂಬ ಚೆನ್ನಾಗಿರ್ತಾಳೆ.
ಭಾಳ ಅಲಂಕಾರ ಮಾಡಿಕೊಂಡು ಭಾಳ ಸುಂದರವಾಗಿರ್ತಾಳೆ ಅವಳು. ಅದನ್ನು ಆವಾಗ ನೋಡಿಬಿಟ್ಟು ಅದು ಅವಳು ಸ್ವಲ್ಪ ಸಪ್ರೇಟಾಗೇ ಮಲ್ಕೊಂಡಿರ್ತಾಳೆ. ಆ ಪರಸ್ತ್ರೀಯರೆಲ್ಲ ಇದ್ರಲ್ಲ ರಾವಣನ ತಬ್ಕೊಂಡು ಅವ್ರಿಗಿಂತ ದೂರದಲ್ಲಿ ಸ್ವಲ್ಪ ಏಕಾಂತ ಸ್ಥಳದಲ್ಲಿ ತುಂಬ ಚೆನ್ನಾಗಿರೋಳು ಹಂಗೆ ಡ್ರೆಸ್ ಮಾಡ್ಕೊಂಡು ರೆಡಿಯಾಗಿ ಮಲಗಿರ್ತಾಳೆ. ಇವಳು ಗ್ಯಾರಂಟಿ ಸೀತೆ ಇರಬೇಕು ಅಂತ ಅಂದ್ಕೊಂಡ್ಬಿಡ್ತಾನೆ. ಏಕೆಂದರೆ ಅಷ್ಟು ಚೆನ್ನಾಗಿದ್ಲು. ಮತ್ತು ರಾವಣನ ಜೊತೆ ಮಲಗಿರಲಿಲ್ಲ, ಸ್ವಲ್ಪ ದೂರದಲ್ಲಿ ಮಲಗಿದ್ಲು, ಒಬ್ಬಳೇ ಮಲಗಿದ್ಲು. ಸೊ ಇವಳೇ ಇರ್ಬೋದು ಅಂದ್ಕೋತಾನೆ. ಇಲ್ಲಿ ಏನಾಯಿತು, ಸೀತಾದೇವಿಯ ಪಾತಿವ್ರತ್ಯ ಮೊದಲಾದ ಮಹಾಗುಣಗಳನ್ನು ಸ್ಮರಿಸ್ಕೊಂಡಿದ್ದ ಹನುಮಂತ ರಾವಣನ ಅಂತಃಪುರದಲ್ಲಿ ಮಲಗಿರ್ತಕ್ಕಂಥವಳು ಸೀತೆ ಅಲ್ಲ ಅಂತ ಗೊತ್ತಾಯ್ತು. ಏಕೆಂದರೆ ಅವಳು ಅವನ ಜೊತೆ ಮಲ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅವನ ರೂಮ್ನಲ್ಲಿ ಅಂತ. ಸರಿ, ಮತ್ತೆ ಯೋಚನೆ ಮಾಡ್ತಾನೆ. ಶ್ರೀರಾಮನಿಂದ ಬೇರ್ಪಟ್ಟಿರ್ತಕ್ಕಂಥ ಸೀತಾದೇವಿ ನಿಶ್ಚಿಂತಳಾಗಿ ಮಲ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಊಟನೂ ಮಾಡಿರಲ್ಲ, ಅಲಂಕಾರ ಅಂತೂ ಮಾಡ್ಕೊಳ್ಳಲ್ಲ, ಮಧುಪಾನವನ್ನು ಸೇವಿಸಲ್ಲ, ಅಥವಾ ಬೇರೆ ಗಂಡಸರ ಹತ್ರ ಅಥವಾ ದೇವೇಂದ್ರನ ಜೊತೆನೂ ಕೂಡ ಅವಳು ಕೂತ್ಕೊಳ್ಳೋಕೆ ಸಾಧ್ಯ ಇಲ್ಲ, ಯಾರ ಹತ್ರನೂ ಹೋಗಲ್ಲ. ಯಾಕೆ ಅಂದರೆ ಅವಳಿಗೆ ಶ್ರೀರಾಮನಿಗೆ ಸದೃಶನಾದವನು ದೇವತೆಗಳಲ್ಲಿಯೂ ಯಾರೂ ಇಲ್ಲ. ಆದ್ದರಿಂದ ಇಲ್ಲಿ ಮಲಗಿರ್ತಕ್ಕಂಥವಳು ಬೇರೆ ಯಾರೋ ಆಗಿರಬೇಕು, ಸೀತೆ ಅಂತೂ ಅಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡ್ಬಿಡ್ತಾನೆ. ಸರಿ, ಎಲ್ಲ ಕಡೆನೂ ಹೋಗ್ತಾನೆ. ಪೂರ್ತಿ ಅದೆಲ್ಲ ನೋಡಿ ಮತ್ತೆ ಪಕ್ಕದಲ್ಲೇ ಇದ್ದ ಪಾನಗೃಹಕ್ಕೂ ಹೋಗಿ ನೋಡ್ತಾನೆ, ಸೀತೆ ಹುಡುಕ್ತಾನೆ. ಸರಿ, ಎಲ್ಲ ಕಡೆನೂ ಎಲ್ಲ ಗೃಹಗಳಲ್ಲೂ ಎಲ್ಲರೂ ಒಂದು ರಾಶಿ ಹೆಣ್ಮಕ್ಳು ಹೆಂಗಸರು ಮಲಗಿರ್ತಾರೆ. ಶ್ರೇಷ್ಠವಾದ ಚೆನ್ನಾಗಿರೋ ಸುಂದರವಾದ ಹೆಣ್ಮಕ್ಳು ಮಲಗಿರ್ತಾರೆ. ಅವನಿಗೆ ಎಲ್ಲರೂ ನೋಡ್ತಾನೆ, ಆದರೆ ಸೀತಾದೇವಿನ ಮಾತ್ರ ಅವ್ನಿಗೆ ಕಾಣಿಸ್ಲಿಲ್ಲ. ಆಗ ಒಂದು ಹೆದರಿಕೆ ಹತ್ಕೊಂಡ್ಬಿಡುತ್ತೆ. ಈ ಥರ ಇರೋ ಹೆಂಗಸ್ರನ್ನೆಲ್ಲ ನಾನು ನೋಡ್ತಾ ಇದ್ದೀನಲ್ಲ, ನನಗೆ ಏನಾದ್ರು ಧರ್ಮಲೋಪವಾಗ್ಬಿಟ್ರೆ ಅಂತ ಹೆದರಿಕೆನೂ ಆಗೋಯ್ತು ಅವನಿಗೆ. ಏಕೆಂದರೆ ಪರಪತ್ನಿಯರು ಮಲಗಿರ್ತಕ್ಕಂಥ ಅಂತಃಪುರದ ವೀಕ್ಷಣೆ ಮಾಡ್ತಕ್ಕಂಥದ್ದು ಅಂದರೆ ಅದು ಧರ್ಮಲೋಪ ಅಂತ. ನಾನೇನು ವಿಷಯಾಸಕ್ತಿಯಿಂದ ನೋಡ್ತಾ ಇಲ್ವಲ್ಲ, ಆದ್ದರಿಂದ ಧರ್ಮಲೋಪ ಆಗಲ್ಲ. ನಾನು ಜಸ್ಟ್ ಹುಡುಕ್ತಾ ಇರೋದಲ್ವ ಸೀತೆನಾ. ನಾನಿಲ್ಲಿ ರಾವಣನ ಒಂದು ಹುಡುಕ್ತಾ ಇದ್ದೀನಿ, ರಾವಣನ ಹತ್ರ ಇಲ್ಲ ಇದ್ದಾಳೋ ಏನು ಎತ್ತ ಅಂತ ಎಲ್ಲರೂ ನೋಡ್ತಾ ಇದ್ದೀನಿ ಅಷ್ಟೇ ಹೊರತು ನಾನೇನು ಕೆಟ್ಟದಾಗಿ ನೋಡ್ತಾ ಇಲ್ವಲ್ಲ ಅಂತ ಹಾಗೂ ಅಂದ್ಕೊಳ್ತಾನೆ. ನನಗೆ ಯಾವ ವಿಕಾರವೂ ಉಂಟಾಗಿಲ್ಲ, ಅದರಿಂದ ನನ್ನ ಮನಸ್ಸು ಕೆಟ್ಟಿಲ್ಲ ಅಂತ ಅಂದ್ಕೊಂಡು ಸೀತೆನ ಹುಡುಕಬೇಕು. ಇಲ್ಲೆಲ್ಲೂ ಕಾಣಿಸಲ್ಲ ಈ ಜಾಗದಲ್ಲಿ, ಬೇರೆ ಕಡೆನೇ ನೋಡಬೇಕು. ಏಕೆಂದರೆ ಸ್ತ್ರೀಯರ ಮಧ್ಯದಲ್ಲಿ ನಮಗೆ ಬೇಕಾದ ಸ್ತ್ರೀಯರು ಸಿಗ್ತಾರಷ್ಟೇ ಹೊರತು ಅಲ್ವಾ, ಸ್ತ್ರೀಯರನ್ನು ಹುಡುಕಬೇಕಾದ್ರೆ ಸ್ತ್ರೀಯರ ಸಮೂಹದಲ್ಲಿ ಹುಡುಕಬೇಕು. ಸಾಮಾನ್ಯವಾಗಿ ಅವ್ರು ಅಲ್ಲಿಯೇ ಇರ್ತಾರೆ. ಈ ಕಾರಣದಿಂದ ನಾನು ಇಲ್ಲಿ ಬಂದು ಹುಡುಕಿದೆ, ಆದರೆ ಅವಳು ಇಲ್ಲಿ ಕಾಣಿಸ್ತಾ ಇಲ್ಲ. ಹೆಣ್ಮಕ್ಳನ್ನ ಹುಡುಕಬೇಕು ಅಂದರೆ ಹೆಣ್ಮಕ್ಳಿರೋ ಜಾಗದಲ್ಲಿ ಹುಡುಕಿದ್ರೆ ಸಿಗ್ತಾರೆ, ಬೇರೆ ಕಡೆ ಎಲ್ಲಿ ಸಿಗ್ತಾರೆ ಅನ್ನೋ ಸಲುವಾಗಿ ನಾನು ಹುಡುಕಿದೆ. ಸರಿ, ಸೀತೆಯನ್ನು ಹುಡ್ಕೊಂಡು ಅವನು ಹನುಮಂತ ಎಲ್ಲ ರಾವಣನ ಅರಮನೆಯ ಎಲ್ಲ ಭಾಗಗಳಿಗೂ ಹೋಗಿ ನೋಡ್ಕೊಂಡು ಬರ್ತಾನೆ. ಆದರೆ ಸೀತೆ ಸಿಗೋದಿಲ್ಲ. ಎಲ್ಲೋ ಸತ್ತೇ ಹೋಗ್ಬಿಟ್ಟಿಯಾಳೋ ಏನೋ, ಸುಸೈಡ್ ಮಾಡ್ಕೊಂಬಿಟ್ಟಿಯಾಳೋ ಅಂದ್ಕೊಂಡ್ಬಿಡ್ತಾನೆ. ಆದ್ದರಿಂದ ನಾನು ಬಂದು ಸಮುದ್ರವನ್ನು ಹಾರಿಕೊಂಡು ಲಂಕೆಗೆ ಬಂದ ಶ್ರಮವೂ ನಿರರ್ಥಕವಾಯ್ತಾ ಅಂತ ಪಾಪ ಬೇಜಾರು ಮಾಡ್ಕೊಳ್ತಾನೆ. ಸುಗ್ರೀವ ಕೊಟ್ಟ ಸಮಯದ ಗಡುವು ಮೀರಿ ಹೋಗಿರೋದ್ರಿಂದ ಏನು ಉತ್ತರ ಕೊಡಲಿ ನಾನು ಅಂತ ಯೋಚನೆ ಮಾಡ್ತಾನೆ ಹನುಮಂತ. ಖಂಡಿತವಾಗ್ಲೂ ನನ್ನನ್ನು ಎಲ್ಲರೂ ಬೈತಾರಷ್ಟೇ, ಹಾಗಾಗಿ ನಾನೊಂದು ಕೆಲಸ ಮಾಡ್ತೀನಿ, ನಾನು ಇದು ಕಳ್ಕೊಳ್ಳಲ್ಲ, ನಾನು ಕಳವಳಗೊಳ್ಳೋದಿಲ್ಲ, ನಾನು ಉತ್ಸಾಹದಿಂದನೇ ನಾನು ಹುಡುಕ್ತೀನಿ ಅಂತ ಹೇಳಿಬಿಟ್ಟು ಎಲ್ಲೆಲ್ಲಿ ಹುಡುಕಿದ್ನೋ ಅದೆಲ್ಲ ಬಿಟ್ಟು ಹುಡುಕಿಲ್ದೆ ಜಾಗದಲ್ಲೆಲ್ಲ ಹುಡುಕ್ತೀನಿ ಅಂತ ಅಂದ್ಬಿಟ್ಟು ಮತ್ತೆ ಹುಡ್ಕೋಕ್ಕೆ ಶುರು ಮಾಡ್ತಾನೆ ಹನುಮಂತ. ನೆಲ್ಮಾಳಿಗೆ, ದಾರಿಗೆ, ಎಲ್ಲೆಲ್ಲಿ ಮಂಟಪ, ಎಲ್ಲೆಲ್ಲಿ ಏನೇನು ಜಾಗ ಇದೆಯೋ ಎಲ್ಲ ಕಡೆ ಹುಡ್ಕೋಕ್ಕೆ ಶುರು ಮಾಡ್ತಾನೆ. ಸರಿ, ಆಮೇಲಿಂದ ಎಲ್ಲ ಕಡೆ ಬೇರೆ ಬೇರೆಯವ್ರು ಸಿಗ್ತಾರೆ ಹೊರತು ಸೀತೆ ಸಿಗೋದೇ ಇಲ್ಲ. ಹೀಗೆ ಉಪ್ಪರಿಗೆ ಅದು ಒಂದು ಮನೆ ಉಪ್ಪರಿಗೆಯಿಂದ ಇನ್ನೊಂದು ಮನೆ ಉಪ್ಪರಿಗೆ ಪ್ರಾಕಾರ ದಾಟಿ ಹಾಗೆ ಹಿಂಗೆ ಎಲ್ಲ ಕಡೆ ದಾಟ್ಕೊಂಡು ಮಿಂಚಿನಂತೆ ಓಡ್ತಾ ಇರ್ತಾನೆ. ಎಲ್ಲ ಕಡೆ ನೋಡ್ಕೊಂಡು ಹೋಗ್ತಾ ಇರ್ತಾನೆ. ಅವನಿಗೆ ಒಟ್ಟಿನಲ್ಲಿ ಸೀತೆ ಕಾಣಿಸ್ಬೇಕು. ಆದರೆ ಸೀತೆ ಎಲ್ಲರೂ ಹೋಗ್ಬಿಟ್ಟಿದ್ದಾಳೋ ಏನೋ, ಎಲ್ಲೂ ಕಾಣಿಸ್ತಾ ಇಲ್ವಲ್ಲ, ಅಥವಾ ಯಾರಾದರೂ ತಿಂದುಬಿಟ್ಟಿದ್ದಾರೋ, ರಾವಣನೇ ತಿಂದಾಕ್ಬಿಟ್ಟಿದ್ದಾನೋ ಏನೋ ಅವಳು ಒಪ್ಪಲಿಲ್ಲ ಅಂದಿದ್ದಕ್ಕೆ, ಅಥವಾ ಅವಳನ್ನ ಹೆಂಗೋ ಏನು ಕಥೆಯೋ ಏನೋ, ಅವಳು ಶೀಲವ ರಕ್ಷಿಸ್ಕೊಳ್ಳೋಕ್ಕೋಸ್ಕರ ಅವಳು ಜಾಗರೂಕಳಾಗಿದ್ದಾಗ ರಾವಣ ನೀನು ಸಿಗಲ್ಲ ಅಲ್ವಾ, ನೀನೇ ತಿಂದುಬಿಟ್ಟಿದ್ದೀನಿ, ತಿಂದಾಕ್ಬಿಡ್ತೀನಿ, ತಿಂದಿರ್ಬೋದೇನೋ, ಅಥವಾ ಇನ್ನೇನೋ ಅವಳು, ಅಥವಾ ಸಮುದ್ರದ ಮೇಲೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಸಂಪಾತಿ ಹೇಳಿದ್ನಲ್ಲ ಜಟಾಯು, ಹಾಗೆ ಅವಳು ಅಲ್ಲೇ ಇದ್ದಾಳೆ, ಸಂಪಾತಿ ಇಲ್ಲಿದ್ದಾನೆ ಅಂತ ಹೇಳಿದ್ಲು. ಆದರೆ ರಾವಣ
ಸೀತೆನ ಎತ್ಕೊಂಡು ಸಮುದ್ರದ ಮೇಲೆ ಹೋಗ್ಬೇಕಾದ್ರೆ ಎಲ್ಲರೂ ಬಿಡಿಸ್ಕೊಳಕ್ಕೆ ಹೋಗಿ ಸಮುದ್ರದಲ್ಲಿ ಎಲ್ಲರೂ ಬಿದ್ದೋಗ್ಬಿಟ್ಲು. ಏನು ಕಥೆ ಏನು ಬರೀ ಹೀಗೆ ಅಂದ್ಕೊಂಡು ಸೀತೆ ಸಿಕ್ಲಿಲ್ವಲ್ಲ ಅಂತ ಅವನಿಗೆ ಹೇಗಪ್ಪ ಈ ನ್ಯೂಸ್ನ ಹೋಗಿ ರಾಮಂಗೆ ಹೇಳೋದು ಅಂತ ತಲೆ ಕೆಟ್ಟೋಯ್ತು ಹನುಮಂತಂಗೆ. ಇನ್ನು ರಾಮಂಗೆ ಈ ಥರದ್ದು ಏನಾರು ಹೇಳಿದ್ರೆ ಲಕ್ಷ್ಮಣನೂ ಇರೋದಿಲ್ಲ, ರಾಮನೂ ಇರೋಲ್ಲ. ಆಮೇಲೆ ನಾನು ಏನು ಮಾಡಲಿ, ನನಗಂತೂ ಅರ್ಥವೇ ಆಗ್ತಾಯಿಲ್ಲ. ನಾನು ಕಿಷ್ಕಿಂದಕ್ಕೆ ಹೋಗಲ್ಲ, ಇಲ್ಲೇ ಕೂತ್ಕೊಂಡ್ಬಿಡ್ತೀನಿ ಅಂತ ಕಡೆ ಎಲ್ಲಾದ್ರೂ ಹೊರಟೋಗ್ಬಿಡ್ತೀನಿ ನಂಗೆ ಆಗ್ಬಿಟ್ಟಿತ್ತು. ನನಗೆ ಎಲ್ಲಿ ಹುಡುಕಿದ್ರು ಸಿಗ್ತಾ ಇಲ್ವಲ್ಲ ಸೀತೆ ಅಂತ ಹನುಮಂತ ನಾನು ಸೀತೆ ಸಿಗೋ ತನಕನೂ ಇಲ್ಲೇ ಹುಡುಕ್ತಾ ಇರ್ತೀನಿ, ಎಲ್ಲ ಕಡೆ ಹುಡುಕ್ತಾ ಇರ್ತೀನಿ. ನನಗೆ ಗೊತ್ತಿಲ್ಲ, ನನ್ನ ಸಲುವಾಗಿ ಯಾರು ಬೇಕಾದ್ರೂ ನಾಶ ಆಗಲಿ, ವಾನರರೆಲ್ಲ ಹೋದರೂ ಪರವಾಗಿಲ್ಲ, ನಾನು ಮಾತ್ರ ಹೋಗಲ್ಲ, ಇಲ್ಲಿ ಹುಡುಕ್ತಾ ಕೂತ್ಬಿಡ್ತೀನಿ ಅಂತ ಯೋಚನೆ ಮಾಡಿ ಬರ್ತಾ ಇರ್ತಾನೆ. ಆಗಲ್ಲ ಒಂದು ದೊಡ್ಡದಾಗೊಂದು ಅಶೋಕವನ ಕಾಣಿಸುತ್ತೆ ಅವನಿಗೆ, ದೊಡ್ಡ ಒಂದು ಗಾರ್ಡನ್ ಕಾಣುತ್ತೆ, ಅದು ಅಶೋಕವನ. ಅದನ್ನು ಇವತ್ತುವರೆಗೂ ಹೋಗಿರಲಿಲ್ಲ ಅವನಲ್ಲಿಗೆ. ಸರಿ, ಅದು ಅಲ್ಲಿ ಸೀತೆನ ಹುಡುಕಿರಲಿಲ್ಲ ಅವನು. ಸರಿ ನೋಡ್ತಾನೆ, ಅಲ್ಲಿ ಹೋಗಿ ಹುಡುಕಕ್ಕೆ ಶುರು ಮಾಡ್ತಾನೆ. ಆಗ ನೋಡ್ತಾನೆ, ಅಲ್ಲಿ ಇಲ್ಲಿ ಹೋಗ್ತಾ ಇರ್ತಾನೆ. ಸೀತೆನೇ ಸ್ಮರಿಸ್ಕೊಂಡು ಅಲ್ಲಿ ಬಂದು ಸೇರಿಕೊಳ್ತಾನೆ. ಆಗ ಇಂಥ ಚೆನ್ನಾಗಿರೋ ಮರಗಳಿರುತ್ತೆ, ತುಂಬ ಚೆನ್ನಾಗಿರೋ ಹಣ್ಣುಗಳೆಲ್ಲ ಬಿಟ್ಟಿರ್ತಕ್ಕಂಥ ಮರಗಳು. ಭಾಳ ಅವನಿಗೆ ಮೊದಲೇ ಹಸಿವಾಗಿರುತ್ತೆ ಬೇರೆ. ಸರಿ ಅಲ್ಲಿ ಬಂದು ಅಲ್ಲಿ ಇಲ್ಲಿ ನೋಡ್ತಾ ಇರ್ತಾನೆ. ಆಮೇಲೆ ಎಲ್ಲ ಅಲ್ಲಾಡಿಸ್ತಾ ಇರ್ತಾನೆ, ಹಣ್ಣುಗಳು ತಿಂತಾ ಇರ್ತಾನೆ. ಅವನಿಗೆ ಏಕೆಂದರೆ ಇದು ಆಗಿರುತ್ತೆ. ಸರಿ, ಎಲ್ಲ ಹಣ್ಣುಗಳನ್ನೆಲ್ಲ ಹೂವನ್ನೆಲ್ಲ ಬೀಳ್ಸೋದು ಎಲ್ಲ ಮಾಡ್ತಾ ಇರ್ತಾನೆ. ಒಳ್ಳೆ ಚೆನ್ನಾಗಿರೋ ಇದನ್ನು ತುಂಬ ತೊಂದರೆ ಮಾಡ್ತಾನೆ, ಅಲ್ಲಾಡಿಸಿ ಪಲ್ಲಾಡಿಸಿ ಭಾಳ ಶೋಭಾಯಮಾನವಾಗಿ ಕಾಣಿಸ್ತಾ ಇತ್ತಲ್ಲ ಅವನಿಗೆ. ಅದಕ್ಕೆ ಅದನ್ನೆಲ್ಲ ನೋಡ್ತಾ ಇರ್ತಾನೆ, ಚೇಷ್ಟೆ ಮಾಡ್ಕೊಂಡು ಬರ್ತಾ ಇರ್ತಾನೆ. ಅಲ್ಲೊಂದು ಬರಬೇಕಾದ್ರೆ ಅಶೋಕವನದಲ್ಲಿ ಒಂದು ಪರ್ವತ ಕಾಣಿಸುತ್ತೆ. ಅಲ್ಲಿ ಅದು ಶಿಂಶುಪ ವೃಕ್ಷವನ್ನು ನೋಡ್ತಾನೆ. ಅಲ್ಲಿ ಎಲ್ಲಿ ಸುವರ್ಣಮಯವಾಗಿರುತ್ತೆ ಅದು ತುಂಬ ಎಲೆಗಳು ಇರುತ್ತೆ. ಅದರ ಸುತ್ತಲೂ ಒಂಥರ ಜಗುಲಿಗಳ ಥರ ಇತ್ತು. ಗಾಳಿಯಿಂದ ಅಲ್ಲಾಡಿಸಿದ್ರೆ ಕನಕ ವೃಕ್ಷಗಳ ಸಮೂಹದಿಂದ ಸಮಾವೃತವಾಗಿತ್ತು. ಅಷ್ಟು ಚೆನ್ನಾಗಿತ್ತದು, ಅಲ್ಲಾಡ್ತಿತ್ತು ಗಾಳಿಯಿಂದ. 100 ಗಂಟೆಗಳಿಂದ ಶಬ್ದ ಬರ್ತಾ ಇತ್ತು. ಸೀತಾದೇವಿ ಜೀವಿಸಿರೋದೇ ಆದರೆ ಖಂಡಿತವಾಗಿಯೂ ಈ ಶೀತಲವಾದ ನೀರಿನಿಂದ ಕೂಡಿರ್ತಕ್ಕಂತಹ ಇಲ್ಲಿರುವ ರಮ್ಯವಾದ ಸರೋವರ ಬಳಿ ಬಂದೇ ಬರ್ತಾಳೆ ಅಂತ ಅಂದ್ಕೊಂಡು ಕೂತ್ಕೊಂಡ್ಬಿಡ್ತಾನೆ. ಅಲ್ಲಿ ಆ ಶಿಂಶುಪ ವೃಕ್ಷದಲ್ಲಿ ಅಡಿಗೆ ಕೂತ್ಕೊಂಡ್ಬಿಟ್ಟು ಸೀತಾದೇವಿನೇ ನೋಡ್ತಾ ಇರ್ತಾನೆ. ಸರಿ, ಹುಡುಕ್ತಾ ಇದ್ದಾಗ ಆ ಅಶೋಕವನದ ವೃಕ್ಷಗಳಿದೆಯಲ್ಲ ಅವೆಲ್ಲ ತುಂಬ ಹೂವಿನಿಂದ ತುಂಬಿರುತ್ತೆ. ಅದರಿಂದ ಅವು ನೋಡುವವರ ಶೋಕವನ್ನೇ ಮರೆಸ್ಬಿಡ್ತಿತ್ತು. ಅದಕ್ಕೋಸ್ಕರ ಅಶೋಕವನ ಅಂತ ಕರೆಯೋದಕ್ಕೆ ಹಾಗೆ. ಸರಿ, ತುಂಬ ಚೆನ್ನಾಗಿ ಒಳ್ಳೆ ಸ್ಮೆಲ್ ಘಮ್ ಅಂತ ಬರ್ತಾಯಿತ್ತು ಹೂವಿಂದು. ಅಲ್ಲಿ ಇಲ್ಲಿ ನೋಡ್ತಿದ್ದ ಕೂತ್ಕೊಂಡ್ಬಿಟ್ಟು ಹನುಮಂತ. ಆ ಚೈತ್ಯ ಪ್ರಾಸಾದವನ್ನು ನೋಡಿದಾಗ ಅವನಿಗೆ ಎಷ್ಟು ಚೆನ್ನಾಗಿದೆ ಈ ಒಂದು ಉದ್ಯಾನವನ ಅಂತ ನೋಡ್ತಾ ಇದ್ದಾನೆ. ಅಲ್ಲಿ ನೋಡಿದಾಗ ಹಾಗೆ ಕಾಣಿಸ್ತಾಳೆ ಒಳ್ಳೆ ಭಾಳ ಚೆನ್ನಾಗಿರೋ ಸೀತಾದೇವಿ ಅಲ್ಲೇ ಕೂತ್ಕೊಂಡ್ಬಿಟ್ಟಿದ್ದಾಳೆ. ಮಲಿನವಾದ ವಸ್ತ್ರವನ್ನು ಹುಟ್ಟಿದ್ದಾಳೆ. ರಾಕ್ಷಸಿಯರೆಲ್ಲ ಅವನನ್ನು ಆವರಿಸ್ಕೊಂಡ್ಬಿಟ್ಟಿದ್ದಾರೆ. ಉಪವಾಸ, ಅವಳು ಊಟವೇ ಮಾಡದೆ ಕೃಶವಾಗಿಬಿಟ್ಟಿದ್ದಾಳೆ. ಅಂತ ನಿಟ್ಟುಸಿರು ಬಿಡ್ತಿದ್ದಾಳೆ. ಅಲಂಕಾರ ಎಲ್ಲ ಇರೇ ಇಲ್ಲ. ಒಳ್ಳೆ ಕೆಸರಿನಿಂದ ತುಂಬಿರ್ತಕ್ಕಂಥ ಸರೋವರ ಥರ ಕಾಣಿಸ್ತಿರ್ತಾಳೆ. ಕಣ್ಣಲ್ಲೆಲ್ಲ ನೀರು ತುಂಬ್ಕೊಂಡ್ಬಿಟ್ಟಿದೆ. ಆಹಾರ ಸೇವಿಸ್ತಾ ಇದ್ರಿಂದ ಬಹಳ ಕೃಶಳಾಗಿದ್ದಾಳೆ. ಯೋಚನೆ ಚಿಂತೆಯಲ್ಲಿ ಮಗ್ನಳಾಗಿದ್ದಾಳೆ. ದುಃಖವೆಂಬ ಸಾಗರದಲ್ಲಿ ಮುಳುಗಿ ಹೋಗಿದ್ದಾಳೆ. ಆಯಿತಾ, ಅವಳು ನೋಡಿ ಇವಳು ಗ್ಯಾರಂಟಿ ಸೀತೇನೆ ಅಂತ ಅವನಿಗೆ ಅನಿಸ್ಬಿಡ್ತು. ಅವನಿಗೆ ಗೊತ್ತಾಗೋಯ್ತು. ಅವನಿಗೆ ಅವಳೇ ಶ್ರೀರಾಮ ವೈದೇಹಿಯ ಯಾವ ಅವಯವಗಳಲ್ಲಿ ಯಾವ ಆಭರಣಗಳು ಇತ್ತು ಅಂತ ಹೇಳಿದ್ನು ಅವೆಲ್ಲ ಆಕೆಯ ಅವಯವಗಳ ಶೋಭೆಯನ್ನು ಉಂಟು ಮಾಡ್ತಿದ್ದು ನೋಡ್ದ ಅವನು. ಅವನೇನೇನು ಹೇಳಿದ್ನೋ ಹಾಗೆ ಅವಳು ಬಣ್ಣ, ಅವಳು ಹೇಗಿದ್ಲು ಎಲ್ಲ ಹೇಳಿದ್ದ. ಅದೇ ಥರ ಕಾಣಿಸಿದ್ಲು. ಇವಳೇ ಸೀತಾದೇವಿ ಅಂತ ಅವನಿಗೆ ಅರ್ಥ ಆಗೋಯ್ತು. ಶ್ರೀರಾಮನು ಯಾರ ಸಲುವಾಗಿ ಕಾರುಣ್ಯ ಅನೃಶಂಸೆ ಶೋಕಮದ ಅಂತ ಪರಿತಪಿಸುತ್ತಾನೋ ಅಂಥ ಸೀತಾದೇವಿ ಇವಳೇ ಆಗಿದ್ದಾಳೆ ಅಂತ ಹನುಮಂತನಿಗೆ ಗೊತ್ತಾಗೋಯ್ತು. ಅವನೇನು ಮಾಡ್ತಾನೆ, ಸೀತೆಯನ್ನು ನೋಡಿ ಇವಳೇ ಸೀತೆ ಅಂತ ನಿಶ್ಚಯ ಮಾಡ್ಕೊತಾನೆ. ಭಾಳ ಸಂತೋಷವೂ ಆಗ್ಬಿಡುತ್ತೆ ಅವನಿಗೆ. ಶ್ರೀರಾಮನನ್ನು ಧ್ಯಾನಿಸ್ತಾ ಶ್ರೀರಾಮನ ಸ್ಥೈರ್ಯವನ್ನು ಪ್ರಶಂಸೆ ಮಾಡ್ತಾನೆ.
ಮತ್ತೆ ಯೋಚನೆ ಮಾಡ್ತಾನೆ, ತನಗೆ ಸಮಾನವಾದ ಶೀಲ, ವಯಸ್ಸು, ಚಾರಿತ್ರ್ಯ ಮತ್ತು ಸತ್ಕುಲ ಲಕ್ಷಣಗಳುಳ್ಳ ಸೀತಾದೇವಿಯನ್ನು ಪತ್ನಿಯನ್ನಾಗಿ ಪಡೆಯಲಿಕ್ಕೆ ನಿಶ್ಚಯವಾಗಿಯೂ ಶ್ರೀರಾಮ ಯೋಗ್ಯನಾಗಿದ್ದಾನೆ. ಹಾಗೆಯೇ ತನಗೆ ಸಮಾನವಾದ ಶೀಲ, ವಯಸ್ಸು, ಚಾರಿತ್ರ್ಯ ಮತ್ತು ಕುಲಲಕ್ಷಣಗಳುಳ್ಳ ಶ್ರೀರಾಮನನ್ನು ಪತಿಯನ್ನಾಗಿ ಪಡೆಯಲಿಕ್ಕೂ ಕೂಡ ಇವಳು ವೈದೇಹಿ ಯೋಗ್ಯಳಾಗಿದ್ದಾಳೆ. ಎಷ್ಟು ಚೆನ್ನಾಗಿದೆ ಇವರಿಬ್ಬರು ಜೋಡಿ ಅಂತ ಅವರಿಬ್ಬರು ನೆನಪಿಸ್ಕೊತಾ ಇದ್ದಾನೆ. ಈ ಕಡೆ ಸೀತೆಯನ್ನು ನೋಡ್ತಾನೆ, ಆ ಕಡೆ ರಾಮನ ನೆನಪಿಸ್ಕೊತಾನೆ. ಈ ರೀತಿ ಎಲ್ಲ ಯೋಚನೆ ಮಾಡ್ತಾ ಇರ್ತಾನೆ. ಪ್ರತಿಯೊಂದು ಹಿಂದಿಂದೆಲ್ಲ ಕಥೆಗಳನ್ನೆಲ್ಲ ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆ ಯೋಚನೆ ಮಾಡ್ತಾ ಸೀತೆ ಸಿಕ್ಕಿದ್ದು ಅವನಿಗೆ ಸಮಾಧಾನ ಆಗುತ್ತೆ, ಗ್ಯಾರಂಟಿ ಸೀತೆ ಅಂತ ಯೋಚನೆ ಮಾಡಿ ಆ ವೃಕ್ಷದ ಬಳಿನ ಅಲ್ಲೇ ಒಳಗಡೆ ಅಡುಗೆ ಕೂತ್ಕೊಂಡ್ಬಿಡ್ತಾನೆ. ಅವಳು ಇರ್ತಾಳಲ್ಲ ಆ ವೃಕ್ಷದ ಇದೆಲ್ಲ ಅಡುಗೆ ಕೂತ್ಕೊಂಡ್ಬಿಡ್ತಾನೆ. ಸರಿ, ರಾಕ್ಷಸರು ಬೇರೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಅಲ್ಲಿ. ಇವನು ಡೈರೆಕ್ಟಾಗಿ ಬರೋಕ್ಕಾಗಲ್ಲ. ಅವಳು ಬೇರೆ ಹೀಗೆ ಕಾಂತಿ ಹಿಂಗೆ ಕೂತ್ಬಿಟ್ಟಿದ್ದಾಳೆ ಸೀತೆ. ಹೆಂಗೆ ನೋಡೋದು? ಸಂತೋಷ ಏನೋ ಆಯಿತು, ಮಾತಾಡೋದು ಹೇಗೆ? ಅವನೇನು ಮಾಡ್ತಾನೆ, ಹೀಗೆ ರಾತ್ರಿ ಬರಲಿ ಅಂತ ಕಾಯ್ತಾ ಇರ್ತಾನೆ. ರಾತ್ರಿ ಬಹಳಷ್ಟು ಆಗಿ ಇನ್ನೇನು ಸ್ವಲ್ಪನೇ ಉಳಿದಿರುತ್ತೆ. ಆ ಸಮಯದಲ್ಲಿ ವೇದಘೋಷಗಳನ್ನು ಹನುಮಂತ ಕೇಳ್ತಾನೆ. ಇದೇನೋ ಅದೇ ಸಮಯದಲ್ಲಿ ರಾವಣ ಇಂಪಾದ ಮಂಗಳವಾದ್ಯಗಳ ನಿನಾದದಿಂದ ಎಚ್ಚರಗೊಳ್ತಾನೆ. ರಾವಣ ಸೀತೆಯ ವಿಷಯವಾಗಿ ಯೋಚಿಸ್ತಾನೆ. ಮಾದಕ ಪದಾರ್ಥಗಳ ಸೇವನೆಯಿಂದ ಮದೋತ್ಕಟನಾಗಿದ್ದ ಮತ್ತು ಮನ್ಮಥ ಪ್ರಭಾವದಿಂದ ಸೀತಾದೇವಿಯಲ್ಲಿಯೇ ಅತ್ಯಾಸಕ್ತನಾಗಿದ್ದ ರಾವಣನಿಗೆ ಕಾಮದ ಉದ್ವೇಗವನ್ನು ತಡೆಹಿಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಒಡನೆ ಅವನು ಆಭರಣಗಳನ್ನೆಲ್ಲ ಹಾಕ್ಕೊಂಡು ನಯನ ಮನೋಹರವಾಗಿ ಸಿಂಗರಿಸಿಕೊಂಡು ಪರಮಶ್ರೇಷ್ಠನಾದ ಕಾಂತಿಯಿಂದ ಅಂತಃಪುರದಿಂದ ಹೊರಟು ಅಶೋಕವನಕ್ಕೆ ಬರ್ತಾನೆ. ಆ ಟೈಮಲ್ಲಿ ಯಾಕೆಂದರೆ ಸೀತೆಯನ್ನು ನೋಡಬೇಕು, ಮತ್ತೆ ಸೀತೆಯನ್ನು ಮಾತಾಡಿಸ್ಬೇಕು ಅಂತ ಬರ್ತಾನೆ. ಆಗ ಅಲ್ಲಿ ಅಡಗಿರ್ತಾನಲ್ಲ ಹನುಮಂತ ಶಿಂಶುಪ ವೃಕ್ಷದಲ್ಲಿ, ಅವನು ನೋಡ್ತಾನೆ ರಾವಣನನ್ನು, ಅವನ ಹೆಂಡತಿನ ನೋಡ್ತಾನೆ. ನೋಡಿಬಿಟ್ಟು ಹೇಗಿದ್ದಾರೆ ಇವರೆಲ್ಲ ಅಂಥೇಳಿ ಮತ್ತೆ ಅವಸ್ಕೊಂಡ್ಬಿಡ್ತಾನೆ. ನೋಡ್ತಾ ಇರ್ತಾನೆ, ಬಟ್ ಅವಸ್ಕೊಂಡ್ಬಿಡ್ತಾನೆ. ಆಗ ವೈದೇಹಿ ರಾವಣನನ್ನು ನೋಡಿ ಬಿರುಗಾಳಿಗೆ ಸಿಕ್ಕಿದ ಬಾಳೆಯ ಕಂದಿನಂತೆ ನಡೋಕ್ಕೆ ಶುರು ಮಾಡಿಬಿಡ್ತಾಳೆ. ಏನಪ್ಪ ಈ ಟೈಮಲ್ಲಿ ಬಂದಲ್ಲ ಇವನು ಅಂತ. ಅವಳು ಪಾಪ ತನ್ನ ಮೈನ ಮುಚ್ಕೊಂಡ್ಬಿಟ್ಟು ಹೀಗೇ ಸುಮ್ಮನೆ ದುಃಖದಿಂದ ಕೂತ್ಕೊಂಡ್ಬಿಟ್ಟಿದ್ದಾಳೆ. ರಾವಣನ ನೋಡ್ತಾಳೆ. ಸೀತಾದೇವಿ ಕತ್ತರಿಸಿ ಕೆಳಕ್ಕೆ ಹಾಕಿದ ಮರದ ಕೊಂಬೆ ಥರ ಇದ್ದಾಳೆ. ಯಾವುದೇ ವಿಧವಾದ ಆಸನವೂ ಇಲ್ಲ, ನೆಲದ ಮೇಲೆ ಕೂತ್ಕೊಂಡಿದ್ದಾಳೆ. ಕಠೋರ ವ್ರತನಿಷ್ಠ, ಜೊತೆಗೆ ಧೂಳಿನ ರೂಪವಾದ ಆಭರಣಗಳಿಂದಲೇ ಅವಳ ಶರೀರ ಅಲಂಕೃತವಾಗಿರುತ್ತೆ. ತುಂಬ ಚೆನ್ನಾಗಿದ್ರೂ ದುಃಖದಲ್ಲಿ ಮುಳುಗೋಗ್ಬಿಟ್ಟಿದ್ದಾಳೆ. ಈ ಕಡೆ ಬಂದ ರಾವಣ ಅವಳನ್ನು ಮತ್ತೆ ಮಾತನಾಡಲಿಕ್ಕೆ ಶುರು ಮಾಡ್ದ. ನೀನು ನನ್ನನ್ನು ಬರೆಸಿದ್ರೆ ನಿನಗೆ ತುಂಬ ಅನುಕೂಲ ಅನ್ನೋದೆಲ್ಲ ಮತ್ತೆ ಮತ್ತೆ ಅದನ್ನೇ ರಿಪೀಟ್ ಮಾಡ್ತಾ ಇರ್ತಾನೆ, ಪ್ರಲೋಭನೆಗೊಳಿಸ್ತಾ ಇರ್ತಾನೆ. ನೀನು ನನ್ನನ್ನು ಮದುವೆ ಮಾಡಿಕೊಂಡ್ರೆ ನೀನು ಹಿಂಗಿರ್ಬೋದು, ಹಾಗಿರ್ಬೋದು, ಇವರೆಲ್ಲ ನಿನಗೆ ಈ ರಾಕ್ಷಸಿಯರೆಲ್ಲ ನನ್ನ ರಾಣಿಯರೇ ನಿನ್ನ ಒಂದು ದಾಸಿಯರಾಗ್ತಾರೆ. ನಿನಗೆ ನಿಜವಾಗ್ಲೂ ನನ್ನನ್ನು ಮದುವೆ ಮಾಡಿಕೊಂಡ್ರೆ ತುಂಬ ಅನುಕೂಲ ಇದೆ, ಗೊತ್ತಾಯ್ತಾ? ನೀನು ರಾಮನನ್ನು ಮತ್ತೆ ಸೇರ್ಕೋತೀನಿ ಅನ್ನೋ ಭ್ರಾಂತಿ ಏನಾರು ಇಟ್ಕೊಂಡಿದ್ರೆ ಬಿಟ್ಟುಬಿಡು. ಅವನೇನು ಮಾಡೋಕ್ಕಾಗಲ್ಲ ನನ್ನಿಂದ. ನನ್ನ ಹೆಂಡತಿ ಆದರೆ ನಿನಗೆ ಬೇಕಾದಷ್ಟು ಅನುಕೂಲಗಳಿದೆ. ಯಾರೂ ಕೂಡ ನನ್ನ ಯುದ್ಧದಲ್ಲಿ ಸೋಲಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ರಾಮನೂ ಇಲ್ಲ, ಶ್ಯಾಮನೂ ಇಲ್ಲ, ನನ್ನೇನು ಮಾಡೋಕ್ಕಾಗಲ್ಲ. ನೀನು ಆ ವನವಾಸಿ ಏನು ಮಾಡಲಿಕ್ಕಾಗಲ್ಲ, ಸುಮ್ಮನೆ ನಾನು ಮದುವೆ ಮಾಡ್ಕೊ ಅಂತ ನನ್ನ ಜೊತೆ ಇರು, ಬಾ ಅಂತ ಸುಖವನ್ನು ಅನುಭವಿಸು ಅಂತ ತುಂಬ ಪ್ರಲೋಭನೆ ಮಾಡ್ತಾನೆ. ಆವಾಗ ಸೀತೆ ಹೇಳ್ತಾಳೆ, ಅದು ಪರಪುರುಷನ ಜೊತೆ ನೇರವಾಗಿ ಮಾತಾಡಬಾರ್ದು, ಅದಕ್ಕೆ ಒಂದು ಹುಲ್ಕಡ್ಡಿನ ಮಧ್ಯದಲ್ಲಿ ಇಟ್ಕೊಂಡು ಹೇಳ್ತಾಳೆ, ರಾಕ್ಷಸ ರಾಜನೇ, ನನ್ನಿಂದ ಮನಸ್ಸನ್ನು ಹಿಂದಕ್ಕೆ ತೆಗೆದುಕೋ. ನಿನ್ನ ಭಾರ್ಯೆಯರಲ್ಲಿ ನಿನ್ನ ಮನಸ್ಸು ಅನುರಕ್ತವಾಗಿರಲಿ. ಮಹಾಕುಲದಲ್ಲಿ ಹುಟ್ಟಿ ಪುಣ್ಯಕುಲಕ್ಕೆ ಸೇರಿರ್ತಕ್ಕಂಥ ಮತ್ತು ಶ್ರೀರಾಮನಿಗೆ ಪತಿವ್ರತೆಯಾಗಿರುವ ನನಗೆ ನೀನು ಸೂಚಿಸಿರುವಂಥ ಅತಿನಿಂದ್ಯವಾದ ಕಾರ್ಯಗಳನ್ನು ಮಾಡಲಿಕ್ಕೆ ಯುಕ್ತ ಅನಿಸಲ್ಲ. ನಿನ್ನ ಪತ್ನಿಯರನ್ನು ನೀನು ಹೇಗೆ ಪರಪುರುಷರ ವಶರಾಗದಂತೆ ರಕ್ಷಿಸ್ತೀಯೋ ಹಾಗೆ ಪರಪತ್ನಿಯರನ್ನು ಅವರ ಶೀಲಕ್ಕೆ ಭಂಗ ಉಂಟಾಗದಂತೆ ನೀನು ರಕ್ಷಿಸಬೇಕು. ಈ ವಿಷಯದಲ್ಲಿ ಮೊದಲು ನಿನ್ನನ್ನೇ ನಿದರ್ಶನವಾಗಿಟ್ಟುಕೊಂಡು ನಿನ್ನ ಪತ್ನಿಯರಲ್ಲಿ ಮಾತ್ರವೇ ಅನುರಕ್ತರಾಗಿರು. ತನ್ನ ಪತ್ನಿಯರಲ್ಲಿ ತೃಪ್ತಿ ಹೊಂದದೇ ಇರುವ
ಅಸಭ್ಯನಾದ ಚಂಚಲನಾದ ಮನಸ್ಸುಳ್ಳ ವಂಚನೆಯ ಬುದ್ಧಿಯಿಂದ ಕೂಡಿರ್ತಕ್ಕಂಥವನು ಪರಪತ್ನಿಯ ತಿರಸ್ಕಾರಕ್ಕೆ ಇದು ಮಾಡ್ತಾರೆ. ನೀನು ಬುದ್ಧಿನ ನೋಡಿದ್ರೆ ಈ ರಾಜ್ಯದಲ್ಲಿ ಸತ್ಪುರುಷರೇ ಇಲ್ಲ ಅಂತ ಅನಿಸ್ತಾ ಇದೆ ನನಗೆ. ಒಂದು ವೇಳೆ ಇದ್ದರೂ ಅವರ ಮಾರ್ಗವನ್ನು ನೀನು ಅನುಸರಿಸ್ತಾ ಇಲ್ಲ, ಇದಂತೂ ಗ್ಯಾರಂಟಿ. ರತ್ನಗಳ ರಾಶಿಯಿಂದ ಸಮೃದ್ಧವಾಗಿರ್ತಕ್ಕಂಥ ಈ ಲಂಕಾಪಟ್ಟಣವು ಅನೀತಿವಂತನಾದ ಜಿತೇಂದ್ರಿಯನಾದ ನಿನ್ನನ್ನು ರಾಜವಾಗಿ ಪಡೆದು ನಿನ್ನೊಬ್ಬರ ಅಪರಾಧದಿಂದ ಬಹಳ ಬೇಗ ವಿನಾಶ ಹೊಂದುತ್ತೆ ಗ್ಯಾರಂಟಿ. ಐಶ್ವರ್ಯದಿಂದಾಗಲಿ ಧನದಿಂದಾಗಲಿ ನನ್ನನ್ನು ಪ್ರಲೋಭನೆಗೊಳಿಸಲಿಕ್ಕೆ ಸಾಧ್ಯವೇ ಇಲ್ಲ. ಸೂರ್ಯನ ಜೊತೆ ಪ್ರಭೆಯೂ ಸೇರಿದಂತೆ ರಾಘವನೊಡನೆ ನಾನು ಸದಾ ಸೇರಿಕೊಂಡೇ ಇದ್ದೇನೆ. ಲೋಕನಾಥನಾದ ಶ್ರೀರಾಮನ ತ್ರಿಲೋಕ ಸತ್ಕೃತವಾಗಿರ್ತಕ್ಕಂಥ ಭುಜವನ್ನೇ ತಲೆದಿಂಬನಾಗಿ ಮಾಡಿಕೊಟ್ಟಿದ್ದ ನಾನು ಬೇರೊಬ್ಬನ ಭುಜವನ್ನು ಹೇಗೆ ತಾನೇ ತಲೆದಿಂಬನಾಗಿ ಮಾಡಿಕೊಳ್ಳಕ್ಕೆ ಸಾಧ್ಯ? ಅರಣ್ಯದಲ್ಲಿ ಯೌವನಾವಸ್ಥೆಯಲ್ಲಿರ್ತಕ್ಕಂಥ ಹೆಣ್ಣಾನೆಯೊಡನೆ ಸಲಗವನ್ನು ಸೇರಿಸುವಂತೆ ಪತಿಯ ವಿಯೋಗದಿಂದ ದುಃಖಿತಳಾಗಿರುವ ನನ್ನನ್ನು ಶ್ರೀರಾಮನೊಡನೆ ಸೇರಿಸು. ಹೀಗೆ ಮಾಡುವುದು ನಿನಗೆ ಉಚಿತವಾಗಿದೆ. ನೀನು ಲಂಕಾಧಿಪತ್ಯವನ್ನು ಉಳಿಸಿಕೊಳ್ಳುವ ಇಚ್ಛೆಯುಳ್ಳವರಾಗಿದ್ದರೆ, ರಾಕ್ಷಸರ ಘೋರವಾದ ವಧೆಯಲ್ಲಿ ನಿನಗೆ ಇಚ್ಛೆ ಇಲ್ಲದಿದ್ದರೆ, ಪುರುಷ ಶ್ರೇಷ್ಠನಾದ ಶ್ರೀರಾಮನನ್ನ ಮಿತ್ರನನ್ನಾಗಿ ಮಾಡ್ಕೊ. ನೀನು ನನ್ನನ್ನು ಶ್ರೀರಾಮನಿಗೆ ಒಪ್ಪಿಸಿಕೊಡುವುದು ಈ ಸಮಯದಲ್ಲಿ ನಿನಗೆ ಉಚಿತವಾಗಿದೆ. ಇದಕ್ಕೆ ನೀನು ವಿಪರೀತವಾಗಿ ವರ್ತಿಸಿದರೆ ಮರಣವನ್ನೇ ಹೊಂದ್ತೀಯ ಗ್ಯಾರಂಟಿ. ಇಂದ್ರನಿಂದ ಬಿಡಲ್ಪಟ್ಟ ವಜ್ರಾಯುಧವಾದರೂ ನಿನ್ನನ್ನು ಸಮ್ಮರಿಸದೆ ಬಿಟ್ಟು ಬಿಡ್ಬೋದು. ಯಮನೂ ಬಹಳ ಕಾಲದವರೆಗೆ ನಿನ್ನ ಬಳಿಗೆ ಬರದೇ ಇರಬಹುದು. ಆದರೆ ಕೋಪಗೊಂಡ ಲೋಕನಾಥನಾದ ರಾಘವ ಎಂದೆಂದಿಗೂ ನಿನ್ನಂಥ ದುರುಳನನ್ನು ಜೀವಸಹಿತವಾಗಿ ಬಿಡದೇ ಇರೋಕ್ಕೆ ಸಾಧ್ಯವೇ ಇಲ್ಲ. ಶ್ರೀರಾಮನನ್ನು ಎದುರಿಸಲು ಅಸಮರ್ಥನಾದ ನೀನು ಅಪಹರಣ ರೂಪವಾದ ಈ ಮಹಾದುಷ್ಕಾರ್ಯವನ್ನು ಎಸಗಿದ್ದೀಯಾ. ಅಧಮಾಧಮ, ನರಶ್ರೇಷ್ಠರಾದ ರಾಮಲಕ್ಷ್ಮಣರಿಬ್ಬರೂ ಆಶ್ರಮದಲ್ಲಿ ಇಲ್ಲದಿದ್ದಾಗ ನೀನು ಬಂದು ನನ್ನನ್ನು ಹೊತ್ಕೊಂಡು ಹೋಗಿದ್ಯಾ, ಅಪಹರಿಸ್ಕೊಂಡು ಹೋಗಿದ್ಯಾ. ಕಳ್ಳ ನೀನು. ರಾಮಲಕ್ಷ್ಮಣರೊಡನೆ ಯುದ್ಧ ಮಾಡಿ ನೀನು ಗೆದ್ದಿದ್ರೆ ಆಯ್ತಪ್ಪ ಅನ್ಬೋದು. ಅವ್ರ ಜೊತೆ ಯುದ್ಧ ಮಾಡಿದ್ರೆ ನೀನು ಗ್ಯಾರಂಟಿ ಸೋಲೆ. ಅರ್ಥ ಆಯ್ತಾ? ವಿನಾಶಕಾಲ ಬಂದಿದೆ, ವೃಕ್ಷದ ಸಿಡಿಲು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ. ಹಾಗೆ ನೀನು ಎಲ್ಲೇ ಹೋದರೂ ರಾಮನ ಬಾಣಗಳನ್ನು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ, ಇದರಲ್ಲಿ ಸಂಶಯವೇ ಇಲ್ಲ ಅಂತ ಸೀತೆ ಹೇಳ್ತಾಳೆ. ಧನ್ಯವಾದಗಳು.